ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮುಖಾಂತರ ಹೇಗೆ ಬುಕ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಮೊಟ್ಟ ಮೊದಲಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಬ್ರೌಸರಲ್ಲಿ ಬಂದ ಮೇಲೆ HSRP ಅಂತ ಇಲ್ಲಿ ಟೈಪ್ ಮಾಡಿದ್ರೆ ಒಂದು ಲಿಂಕ್ ಅನ್ನು ಬರುತ್ತೆ. ಅಲ್ಲಿ ಬುಕ್ ಮೈ HSRP ಲಿಂಕ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅನಂತರ ಫ್ರೆಂಡ್ಸ್, ಆ ಬುಕ್ ಮೈ HSRP ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಆಪ್ಷನ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದಾದ ಇಲ್ಲಿ ಬುಕಿಂಗ್ ಡೀಟೇಲ್ಸ್ ಅಂತ ಇದೆ, ಇಲ್ಲಿ ವೆಹಿಕಲ್ ಇನ್ಫಾರ್ಮೇಶನ್ ಅಲ್ಲಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ಮ ವೆಹಿಕಲ್ ನಂಬರ್ ಹಾಕೋಬೇಕು. ನೆಕ್ಸ್ಟ್ ಚೇಸಿಸ್ ನಂಬರ್ ಅಂದ್ರೆ ನಿಮ್ಮ ಗಾಡಿಯ ಚೇಸಿಸ್ ನಂಬರ್ ನಿಮ್ಮ RC ಕಾಪಿಯಲ್ಲಿ ಕೊನೆಯದ 5 ಅಂಕಗಳು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಇಂಜಿನ್ ನಂಬರ್ ಕೂಡ ಇಲ್ಲಿ ಕೊನೆಯ 5 ಅಂಕಗಳು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪ್ಚರ್ ಹಾಕಿ ವೆರಿಫಿಕೇಶನ್ ಮಾಡಿದ್ರೆ ಇಲ್ಲಿ ಒಂದು ಯಾವ ವೆಹಿಕಲ್ ಇದೆ ವೆಹಿಕಲ್ ಕ್ಯಾಟಗರಿ ಬರುತ್ತೆ, ಅಲ್ಲಿ ಮೋಟರ್ ಸೈಕಲ್ ಇದ್ರೆ ಮೋಟರ್ ಸೈಕಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ಮ ಓನರ್ ನೇಮು, ಇಮೇಲ್ ID ಹಾಗೂ ಮೊಬೈಲ್ ನಂಬರು, ಅದ್ರ ಜೊತೆಗೆ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್, ಯಾವ ಅಡ್ರೆಸ್ಗೆ ನಿಮ್ಮ ನಂಬರ್ ಪ್ಲೇಟ್ ಅನ್ನು ತರಿಸ್ಕೊಡ್ಬೇಕು ಆ ಈ ಬಿಲ್ಲಿಂಗ್ ಅಡ್ರೆಸ್ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ ನಂಬರ್ ಹಾಕ್ತೀರಾ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬಂದ್ಮೇಲೆ ನಿಮ್ಮ ಅಡ್ರೆಸ್ ಮತ್ತೆ ಯಾವ ಪೋಸ್ಟ್ ಬರುತ್ತೆ ಅಥವಾ ತಾಲೂಕು ಯಾವ್ದು ಬರುತ್ತೆ, ತಾಲೂಕು, ಡಿಸ್ಟಿಕ್, ಪಿನ್ ಕೋಡ್ ಸಮೇತ ಇಲ್ಲಿ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಅಡ್ರೆಸ್ ಅನ್ನು ಫಿಲ್ ಮಾಡಬೇಕು. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಬೇರೆ ಇಲ್ಲಿ OTP ಬರುತ್ತೆ. ಆ ನಂಬರ್ಗೆ OTP ಬಂದ್ಮೇಲೆ ಆ OTP ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ 10 ನಿಮಿಷಗಳ ವ್ಯಾಲಿಡಿಟಿ ಇಲ್ಲಿ ಕೊಟ್ಟಿರ್ತಾರೆ OTP. ಆ OTP ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಹೋಮ್ ಡೆಲಿವರಿ ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಇದರಲ್ಲಿ ನಿಮ್ಮ ಡೀಲರ್ ಅಪಾಯಿಂಟ್ಮೆಂಟ್ಗೆ ಬುಕ್ ಮಾಡಿ ತರಿಸಬೇಕಪ್ಪ ಅಂದರೆ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಪಿನ್ ಕೋಡ್ ಅಲ್ಲಿ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ನಮ್ಮ ಡೀಲರ್ಶಿಪ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಅದರ ಮೇಲೆ ನಮಗೆ ಕನ್ಫರ್ಮ್ ಡೀಲರ್ ಅನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನೀವು ಬುಕ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ಪಿನ್ ಕೋಡ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಡೀಲರ್ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಮತ್ತೆ ಬೇರೆ ಪೇಜ್ ಅನ್ನು ಓಪನ್ ಆಗುತ್ತೆ. ಆ ಪೇಜ್ ಅನ್ನು ಓಪನ್ ಆದ್ಮೇಲೆ ಆ ಪೇಜ್ಗೆ ನಾವು ಏನ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಅಂತ ಕೊಟ್ಟಿದೆ. ಇಲ್ಲಿ ಡೇಟ್ ಹಾಗೂ ಟೈಮ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಆ ಡೇಟಿನವರೆಗೂ ನಿಮಗೆ ಇಲ್ಲಿ ಆ ಡೀಲರ್ಶಿಪ್ ಹತ್ರ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಅನ್ನು ಸಿಗುತ್ತೆ. ಅದಕ್ಕಾಗಿ ನೀವು ಯಾವ ಡೇಟ್ಗೆ ಫ್ರೀ ಇರ್ತೀರ ಆ ಡೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಮೇ 6ನೇ ತಿಂಗಳವರೆಗೂ ಯಾವುದೇ ತರ ಫ್ರೀ ಇಲ್ಲ, 6ನೇ ತಾರೀಕಿನಿಂದ ಫ್ರೀ ಇದೆ. ಸೊ ಅದಕ್ಕಾಗಿ ಆ ಡೇಟ್ ಅಲ್ಲಿ ಟೈಮ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಅಲ್ಲಿ ಇಲ್ಲಿ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಬುಕಿಂಗ್ ಸಮರಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಮೇಲೆ ಓಕೆ ಮಾಡಿದ್ಮೇಲೆ ವೆರಿಫೈ ಡೀಟೇಲ್ಸ್ ಅಂಡ್ ಪೇ ಅಂತ ಇದೆ. ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಯಾವ ತರ ಇದೆ ಆ ಮೊಬೈಲ್ ನಂಬರ್ ಮತ್ತೆ ಎಂಟರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಯಾವ್ದು HSRP ಏನ್ ಕಾಸ್ಟ್ ಇದೆ, ಇಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ, GST ಎಲ್ಲ ಸೇರಿ ಟೋಟಲ್ ಆಗಿ ಎಷ್ಟು ಅಮೌಂಟ್ ಬರುತ್ತೆ ಇಲ್ಲಿ ಡೀಟೇಲ್ಸ್ ಆಗಿ ಬರುತ್ತೆ. ಸೊ ಫ್ರೆಂಡ್ಸ್, ಅದಂತ ಇಲ್ಲಿ ನಮಗೆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಹಳಷ್ಟು ಪೇಮೆಂಟ್ ಆಪ್ಷನ್ ಬರುತ್ತೆ. ಅದ್ಮೇಲೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಇಂದ ಪೇ ಮಾಡಬಹುದು, ಅಥವಾ ಸ್ವಲ್ಪ ಎಲ್ಲಗಿಂತ ಈಸಿಯಾಗಿ ಇಲ್ಲಿ ಒಂದು QR ಇಂದ UPI ಅಂತ ಪೇಮೆಂಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ಪೇಮೆಂಟ್ ಆದ ನಂತರ ಒಂದು ಇಲ್ಲಿ ಚಾಲನ್ ಅನ್ನು ಜನರೇಟ್ ಆಗುತ್ತೆ. ಆ ಚಾಲನ್ ಕಾಪಿ ಬಂದು ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಆಗಿರೋದು ಪ್ರಿಂಟ್ ತಗೋಬಹುದು, ಅಥವಾ ಡೈರೆಕ್ಟ್ ಆಗಿ ಇಲ್ಲಿಂದ PDF ಅನ್ನು ಸೇವ್ ಮಾಡ್ಕೊಂಡು ಇಟ್ಕೋಬಹುದಾಗಿದೆ. ಸೊ ಫ್ರೆಂಡ್ಸ್, ಈ ತರ ಒಂದು ನಿಮಗೆ ಚಾಲನ್ ಕಾಪಿ ಬರುತ್ತೆ. ಆ ಕಾಪಿನ ಇಟ್ಕೊಂಡು ನಿಮ್ಮ ಡೀಲರ್ ಹತ್ರ ಇದು ಒಂದು ತೋರಿಸ್ಕೊಟ್ರೆ ಆ ಡೇಟಿಗೆ ನಿಮಗೆ ನಿಮ್ಮ ನಂಬರ್ ಪ್ಲೇಟ್ ಅನ್ನು ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.